ಕ್ಯಾಬೇಜಿಂದ ಅಣ್ಣ ಎಷ್ಟು ಆದಾಯ ತೆಗಿಬೋದು? ಆದಾಯ ರೇಟ್ ಸಿಕ್ಕಂಗಣ. ರೇಟ್ ಸಿಕ್ಕಂಗೆ. ಸಿಕ್ತು ಲಕ್ಕು, ಇಲ್ಲ ಅಂತಂದ್ರೆ ಹಂಗೆ ರೋಡ್ ಹೊಡಿತೀವಿ. ಹೌದಾ? ಅಣ್ಣ ನಮಸ್ಕಾರ. ಹ್ಞೂ ಸರ್. ನಾನು ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ಚಂದ್ರು ಅಂತ. ಊರಣ್ಣ? ಕೋಡ ಹಿರೇಕೆರೆ ತಾಲೂಕು, ಹಾವೇರಿ ಜಿಲ್ಲಾ. ನಾವೇನು ನೋಡ್ತಾ ಇದ್ದೀವಿ ನಿಮ್ಮದು ಕ್ಯಾಬೇಜ್ ಪ್ಲಾಟ್. ಇದೀಗ ಅಣ್ಣ ನೀವು ಸುಮಾರು ಎಷ್ಟು ವರ್ಷದಿಂದ ಬೆಳೀತಾಯಿದ್ರಿ ನೀವು? ನಾವು 8 ವರ್ಷ ಆಯ್ತು ಅಣ್ಣ ಬೆಳಕೈತಿ. 8 ವರ್ಷ ಆಯ್ತು ಬೆಳಗ್ಗೆ? 8 ವರ್ಷ ಆಯ್ತು. ಎಲ್ಲ ಕಮರ್ಷಿಯಲ್ ಬೆಳಕತ್ತೀರಿ? ಬೆಳಿತಾವ. ಈಗ ನಾವು ನೋಡೋಕತ್ತೀವಿ ಅಣ್ಣ ಕ್ಯಾಬೇಜ್. ಇದೀಗ ಇದು ಎಷ್ಟು ತಿಂಗಳು ದಂಡದ ಕ್ರಾಪ್? ಇದು 2 ತಿಂಗಳು ಅಣ್ಣ. 2 ತಿಂಗಳು. 2 ತಿಂಗಳು. ಹೆಂಗೆ ಸರ್ ಸ್ಟಾರ್ಟಿಂಗ್ ನಾಟಿ ಪದ್ಧತಿ ಅಲ್ಲರಿ ನೀವು ಮಾಡೋದು? ನಾಟಿ ಮಾಡ್ತಾವಣ್ಣ. ನಾಟಿ ಮಾಡ್ತೀವಿ. ನಾಟಿ ಮಾಡ್ತೀವಿ. ಸೀಡ್ಸ್ ಎಲ್ಲಿ ಹೇಳ್ತಿರ್ತೀರಣ್ಣ ನೀವೆಲ್ಲ? ಸೀಡ್ಸು ಬೀಜ ಕೊಡ್ತಾರೆ ಅಣ್ಣ ಅಂಗಡಿ ಒಳಗೆ. ಅಂಗಡಿ ಬೀಜ ಕೊಡ್ತಾರೆ? ಬೀಜ ಕೊಡ್ತಾರೆ. ಬೀಜ ತಗೊಂಡು ಹೆಂಗೆ ಮಡಿ ಮಾಡ್ತಾರೆ ಆ ಥರ ಒಂದು ಮಡಿ ಮಾಡಿ ಚೆಲ್ಲಿ ಒಂದು 25 ದಿನ 30 ದಿನಕ್ಕೆ ಹಚ್ತೇವೆ. ನಾಟಿ ಮಾಡ್ತೀವಿ. ನಾಟಿ ಮಾಡ್ತೇವೆ. ಬೀಜ ಒಂದು ಎಕರೆ ಎಷ್ಟು ಬೇಕಾಗುತ್ತೆ ಅಣ್ಣ? ಒಂದು ಎಕರೆಗೆ 25 ಪ್ಯಾಕೆಟ್ ಅಣ್ಣ. 25ರಿಂದ 30 ಪ್ಯಾಕೆಟ್. 25ರಿಂದ 30 ಪ್ಯಾಕೆಟ್. ಚೆನ್ನಾಗಿ ಹುಟ್ಟಿದ್ರೆ 25 ಪ್ಯಾಕೆಟು, ಇಲ್ಲ ಅಂದರೆ 30 ಪ್ಯಾಕೆಟ್. ಎಷ್ಟು ಕೆ ಜಿ ಇರುತ್ತೆ ನಾವು? ಅದು 10 ಗ್ರಾಮು. 10 ಗ್ರಾಮ್ ರೀ? 10 ಗ್ರಾಮು 14 ಗ್ರಾಮ್ ಅಷ್ಟೆ. ಪ್ಯಾಕೆಟ್ ಬೀಜ ಚೆಲ್ಲಿ ಆಮೇಲೆ ತಂದು 30 ದಿವಸಕ್ಕೆ ನಾಟಿ ಮಾಡ್ತೀವಿ. 30 ದಿವಸಕ್ಕೆ ನಾಟಿ ಮಾಡ್ತೀವಿ. ಬೇಕಾದ್ರೆ ನರ್ಸರಿಗೆ ಕೊಡ್ಬೋದು, ಇಲ್ಲಾಂದ್ರೆ ಹೊಲದಾಗೆ ಚೆಲ್ಕೋಬೋದು. ಅಂದ್ರೆ 4ರಿಂದ 5 ಸದೆ ಗೊಬ್ಬರ. ಆಮ್ಯಾಗ ಒಂದು 6ರಿಂದ 7 ಸದೆ ಎಣ್ಣೆ ಹೊಡಿತೀವಿ. ಆಮೇಲೆ ರೋಗದ ಒಂದು 2 ಸದೆ ಹೊಡಿತೀವಿ. 10-26 ಬಾಧೆ ಮಾಡೋಂಥ ರೋಗ ಯಾವ್ದಣ್ಣ? ಬೆಂಕಿ ರೋಗ. ಬೆಂಕಿ ರೋಗ. ಹುಳ ಏನು ಕಂಟ್ರೋಲ್ ಮಾಡ್ಕೊಂತವಿ. ಈಗ ಬರೋದ ಬೆಂಕಿ ರೋಗ. ಅದ್ರೊಂದು ಕಂಟ್ರೋಲ್ ಮಾಡೋಕ್ಕಾಗಲ್ತು. ಈಗ ಎಷ್ಟಂದರೆ ಇದು ರೋಗ ಎಲ್ಲ ಕಂಟ್ರೋಲ್ ಆಗಿ ಅದು ಉಳಿದು ಕಂಟ್ರೋಲ್ ಮಾಡಿ ನೀವು ಎಷ್ಟು ಇಳುವರಿ ತೆಗಿತಾಳೆ ಅದರಲ್ಲಿ ಕ್ಯಾಬೇಜಲ್ಲಿ? ಅಣ್ಣ ಇವಾಗ ಎಕರೆಕ ಮಿನಿಮಮ್ ಒಂದು 15 ಟನ್ ತೆಗಿತೀವಿ. 15 ಟನ್ ತೆಗಿತೀವಿ. ಹಿಂಗೆ ಚೆನ್ನಾಗಿತ್ತಂದ್ರೆ ಗಡ್ಡಿ. ಮತ್ತು ಬೆಂಕಿ ರೋಗ ಒಂದು ಸ್ವಲ್ಪ ಹುಳ ಪಳ ತಿಂತಂದ್ರೆ 8, 10, 12 ಕ್ವಿಂಟಲ್ 12 ಟನ್ವರೆಗೆ ಲಾಸ್ಟ್. ಗೋಬಿ ಇದ್ರಾಗ ಮಾಡೋದು ಜಾಸ್ತಿ. ಹೂಕೋಸಾಗ ಸಿಗಲಿಲ್ಲ ಅಂದ್ರೆ ಹೂಕೋಸು 30 ರೂಪಾಯಿ ಒಂದು ಹೂಕೋಸಿಗೆ ಯಾರು ಮಾಡ್ತಾರೆ? ಯಾರು ತಗೊಳಲ್ಲ ಗೋಬಿ ಮಾಡೋರು. ಬರೀ ಎಲೆ ಕೋಸ ತಗೊಳಕತ್ತಾರ ಗೋಬಿ ಮಾಡೋರು. ಗೋಬಿಗೆ ಆಮೇಲೆ ರೊಟ್ಟಿ ಗಿಟ್ಟಿಗೆ ಭಾಳ ಮಸ್ತ್ ಆಕತ್ತಿದೆ ಎಲೆ. ಇದಕ್ಕೆ ಏನು ಎಲೆಕೋಸಿಗೆ ಭಾಳ ಉಳಿದ ಸಮಸ್ಯೆ ಅಂತಾರಣ. ಉಳಿದ ಸಮಸ್ಯೆ ಅಂದರೆ ಎಷ್ಟು ಟೈಮ್ ನೀವು ಇದಕ್ಕೆ ಈಗ ಕೀಟನಾಶಕ ಮಾಡ್ತೀರಣ್ಣ? ಚೆನ್ನಾಗಿರೋ ಎಣ್ಣೆ ಹೊಡೆದ್ರೆ, ಔಷಧಿ ಹೊಡೆದ್ರೆ 15 ದಿನಕ್ಕೊಮ್ಮೆ. 15 ಅದ್ರಾಗ ಇಲ್ಲಪ್ಪ ಅಂತಂದ್ರೆ 8 ದಿನ ಒಮ್ಮೆ. 8 ದಿನ 10 ದಿನ. ಸ್ಟಾರ್ಟಿಂಗಿಗೆ 8 ದಿವಸದಿಂದ ಚಾಲೂ ಮಾಡ್ತೀರಿ? ಸ್ಟಾರ್ಟಿಂಗ್ ಹಚ್ಚಿದ ಮಡಿಗೆ ಏನು ಮಾಡಲ್ಲ? ಮಡಿಯಾಗ ಹೊಡೆದಿರ್ತಾವಣ್ಣ. ಅಂದ್ರೆ ಈಗ ನೀವು ಹುಳ ಐತಂತ ಹೆಂಗೆ ಕಂಡು ಹಿಡಿತಾನೆ ಅದ್ರಾಗ? ಅದು ಗೊತ್ತಾಗತ್ತೆ ರೀ. ಗಡ್ಡೆ ತೂತು ಮಾಡ್ತಾ ಇರ್ತೈತಿ, ಎಲೆ ಕಡಿತಾ ಇರ್ತೈತಿ, ಎಲೆ ತೂತಾಗ್ತಾ ಇರ್ತಾವೆ. ಎಲೆ ತೂತಾಗ್ತಾ ಇರ್ತವೆ ಗಡ್ಡೆ. ಇಲ್ಲೇ ಐತೆ ನೋಡ್ರಿ. ಈ ಥರ ಎಲ್ಲ ಗೊತ್ತಾಗತ್ತೆ. ನೀರಿನ ನಿರ್ವಹಣೆ ಬೋರ್ ನೀರು? ಬೋರ್ ನೀರು, ಮಾಯ ನೀರು. ಕಳೆ ನಿರ್ವಹಣೆ ಹೆಂಗೆ ಮಾಡ್ತೀರ? ಹೆಂಗೆ ಔಷಧಿ ಮಾಡ್ತೀರಿ? ಆಮೇಲೆ ಕಳೆನ ತೆಗಿತೀರಿ? ಕಳೆ ತೆಗಿಸ್ತೇವಣ್ಣ. ಹುಲ್ಲಿದ್ರೆ ಹಕಮ ಹೊಡಿತೇವೆ. ಕಳೆ ಅಂತಂದ್ರೆ ಕಸ ಅದು ಇದು ಇತ್ತು ಅಂದರೆ ತೆಗಿಸ್ತೇವೆ. ಸಾಬ್ರಿ ಈಗ ಸ್ಟಾರ್ಟಿಂಗ್ ಹೇಳಿದ್ರಲ್ಲ, ಈಗ ಒಂದು 7-8 ಪಟ ಎಣ್ಣೆ ಹಾಕತ್ತಲ್ಲ, ಎಣ್ಣೆ ಹೊಡಕ್ಕೆ ಎಷ್ಟು ಖರ್ಚು ಬರ್ಬೋದಣ್ಣ? ಈಗ ನೀವು ಔಷಧಿ ತರ್ತೀರಲ್ಲ, ಔಷಧಿ ತಗೊಂಡೋದ್ರ ಮೇಲೆ ರೇಟ್ ಡಿಫ್ರೆಂಟ್. ಕೊರೇಜನ್ನು ಹೊಡಿತಾರೆ. ಒಂದೇ ಟೈಮಿಗೆ ಎಷ್ಟಾಗುತ್ತಣ್ಣ ಬಿಲ್ಲಿಂಗು ನಮ್ಮದು 2000 ಆಗುತ್ತೆ. ಒಂದ್ಸಲ 2 ಟೈಮ್. ಕಮ್ಮಿನ ಆಗ್ಬೋದಾ ಜಾಸ್ತಿನೇ ಆಗ್ಬೋದು? ಅಷ್ಟೊಳಗೆ ಇರ್ತದೆ? ಇಲ್ಲ, ನಾವು ಲೋಕಲ್ ಎಲ್ಲ ತಗೊಂಡ್ರೆ ಕಮ್ಮಿ ಆಗುತ್ತೆ. ಚೆನ್ನಾಗಿರುತ್ತೆ ಅಂದರೆ ಕಾಸ್ಟ್ಲಿ ಆಗತ್ತೆ. ಟೋಟಲ್ ಅಣ್ಣ ಎಷ್ಟು ಖರ್ಚು ಬರುತ್ತೆ ನಿಮಗೆ ಈಗ ಕ್ಯಾಬೇಜ್ ಬೆಳೆಯೋಕ್ಕೆ? ಬೇರೆ ರೈತರು ಹೊಸಬು ಮಾಡ್ತಾರೆ ಅನ್ಕರಿ. ಸ್ವಂತ ಜಮೀನಾದರೆ ಒಂದು 30,000 35,000. ಕ್ಯಾಬೇಜಿಂದ ಅಣ್ಣ ಎಷ್ಟು ಆದಾಯ ತೆಗಿಬೋದು? ಆದಾಯ ರೇಟ್ ಸಿಕ್ಕಂಗಣ. ರೇಟ್ ಸಿಕ್ಕಂಗೆ. ಸಿಕ್ತು ಲಕ್ಕು, ಇಲ್ಲ ಅಂತಂದ್ರೆ ಹಂಗೆ ರೋಡ್ ಹೊಡಿತೀವಿ. ಹೌದ್ರಾ? ಇಳುವರಿ ಎಷ್ಟು ಬರುತ್ತಣ್ಣ ಇದು? ಒಂದು ಎಕರೆಗೆ 18ರಿಂದ 20 ಟನ್. 18ರಿಂದ 20 ಟನ್. ಅದು ಟನ್ನಿಗೆ ಹೆಂಗಿರುತ್ತೆ ಇದು? ಏನು ರೇಟ್ ಅದೇ ಹೇಳಿದ್ರಲ್ಲ. ಕೆಜಿ ಲೆಕ್ಕ? ಕೆಜಿಗೆ 8 ಎಣ್ಣೆನೂ ಸಿಗುತ್ತೆ. 50 ಪೈಸೆ ಸಿಗುತ್ತೆ, 10 ಪೈಸೆ ಸಿಗುತ್ತೆ, 1 ರೂಪಾಯಿ ಸಿಗ್ತೈತಿ. ರೇಟ್ ಇದ್ದಂಗೆ. ಸದ್ಯ ಇವಾಗ ಮಾರ್ಕೆಟ್ ಎಷ್ಟೈತೆ? ಇವಾಗ ಸದ್ಯ 16-17 ಕೆಜಿಗೆ ಐತಿ. ಕೆಜಿಗೆ